ನನ್ನ ಹೆಸರು ಓಂಕಾರ್ ಮೇತ್ರಿ. ನಾನು ಬಂದಿರೋದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಿಂದ. I am Aditya Janagowda from Belgavi. ನನ್ನ ಹೆಸರು ವರ್ಷಾ ಉಪಾಧ್ಯ. ನಾನು ಲಕ್ಷ್ಮೇಶ್ವರದ ಯೂನಿಕ್ ಸ್ಕೂಲಿಂದ ಬಂದೇನೆ. ನನ್ನ ಹೆಸರು ಅನುಷಾ ದಾನಿ. ನಾನು ಲಕ್ಷ್ಮೇಶ್ವರ ಗದಗ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹೆಸರು ಸುಪ್ರಿಯಾ ಕುಮಾರಯ್ಯ ಜಡಿಮಠ್. ನಾನು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನಂದಿಕೇಶ್ವರ ಅನ್ನೋ ಊರಿಂದ. ನನ್ನ ಹೆಸರು ಕಾವ್ಯ. ನಾನು ಬಾಗಲಕೋಟೆ ಜಿಲ್ಲೆಯ ಹಂಗರಗಿ ಅನ್ನೋ ಒಂದು ಗ್ರಾಮದಿಂದ ಬಂದಿದ್ದೀನಿ. ಶರಣ್ರಿ ಎಲ್ಲರಿಗೂ. ನಾನು ಉತ್ತರ ಕರ್ನಾಟಕ ಹುಡುಗಿ ಪ್ರತೀಕ್ಷಾ. ಒಬ್ಬ ವಿದ್ಯಾರ್ಥಿ ಕಾಲೇಜಿನೊಳಗಡೆ ಕಾಲಿಟ್ಟರೆ ಸಾಕು, ಏನೋ ಒಂದು ಮನಸ್ಸಲ್ಲಿ ಧೈರ್ಯ, ಹುಮ್ಮಸ್ಸು, ಸಾಧನೆ ಮೆಟ್ಟಿಲನ್ನು ಏರುವಂಥ ಆಲೋಚನೆಗಳು ತಾನಾಗಿಯೇ ಬರುತ್ತೆ. ನಾನು ಕಲ್ತಿರೋದು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಪೂರ್ತಿಯಲ್ಲಿ. ನಾನು 10th ಮುಗಿತ್ತು, ಎಕ್ಸಾಮ್ ಏನೋ ಆಯಿತು, ಮತ್ತು ಯಾವ ಸಬ್ಜೆಕ್ಟ್ ತೊಗೋಬೇಕು, ಯಾವ ಕಾಲೇಜ್ ಚೂಸ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಈ ಕಾಲೇಜ್ ನೋಡೋಕೆ ಬಂದಾಗ ನನಗೆ ಇಷ್ಟ ಆಗಿದ್ದು ಫಸ್ಟು ಇಲ್ಲಿನ ಸುತ್ತಮುತ್ತಲಿನ ಪರಿಸರ. ಇಲ್ಲಿ ಯಾವುದೇ ವಾಹನಗಳ ಏನು ಶಬ್ದ ಇಲ್ಲದೆ ನಮಗೆ ಒಳ್ಳೆ ಏಕಾಗ್ರತೆ ಬರುತ್ತೆ ಓದೋಕ್ಕೆ. ನಾನು ಅವತ್ತೇ ಅಂದ್ಕೊಂಡೆ, ನಾನು ಓದಿದ್ರೆ ಇದೇ ಕಾಲೇಜಲ್ಲಿ ಓದಬೇಕು, ನನ್ನ ಕನಸಿಗೆ ಸರಿಯಾದ ದಾರಿ ಇದೇ ಕಾಲೇಜು ಅಂತ ಹೇಳ್ಕೊಂಡು. ಇಲ್ಲಿ ಬಂದರೆ ಈ ಪರಿಸರನೇ ನಿಮ್ಮನ್ನು ಓದಿಸ್ತದೆ, ಹಾಗಿದೆ ಇಲ್ಲಿ. I didn't even realize how I spent a year. It just feel like a home for me, as this place is very far away from my place, my home. I've had a lot of questions in my mind that how will be the food, how will be the hostel, how I got adjusted to all of this. ನನಗೆಷ್ಟು ನಾಲೆಜ್ ಇರಲಿಲ್ಲ ಸೈನ್ಸ್ ಬಗ್ಗೆ ಮೊದಲಿಗೆ. ಆದರೆ ಇಲ್ಲಿ ಬಂದು ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗೋ ಹಾಗೆ ನಮ್ಮ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಥರದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಪ್ಯೂರ್ ಕಾಂಪಿಟೇಟಿವ್ ಕೋಚಿಂಗಿಗೆ ಒಂದು ಚಲೋ ಕಾಲೇಜ್ ಅಂತ ಹೇಳಿದರೆ ಕೆರಾಡಿ ಕಾಲೇಜ್ ಅಂತ ಹೇಳ್ಬೋದು. ಆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ JEE, NEET, CET, ನಾಟಾ, NUCAT ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಕ್ಕಂಥ ಕೋಚಿಂಗ್ ನಮ್ಮ ವರಸಿದ್ಧಿ ವಿನಾಯಕ ಕೊಡುತ್ತೆ. ಕಾಂಪಿಟೇಟಿವ್ ಮತ್ತು ಥಿಯರಿಗೆ ಎರಡಕ್ಕೂ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದ್ರಾಗ ಹೆಚ್ಚಿನದಾಗಿ ಕಾಂಪಿಟೇಟಿವ್ಗೆ ಕೊಡ್ತಾರೆ. ನೀವು ಇಲ್ಲಿ ಎಲ್ಲರೂ ನೀವೆಲ್ಲ ಟೀಚರ್ಸ್ ಜೊತೆ ಒಳ್ಳೆ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ನಾವು ಎಷ್ಟೇ ಸಲ ಕೇಳಿದ್ರು ಬೇಸರ ಮಾಡ್ಕೊಳ್ಳಿಲ್ಲಂಗೆ ಹೇಳ್ತಾರೆ ನಮಗೆ. As I was an average student in 10th class and I was struggling to score 75%, and after coming here scoring 90 to 95%, not a big deal for me. ಇಲ್ಲಿ ಹಾಸ್ಟೆಲ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ನಮ್ಮ ಕೇರ್ ತೊಗೋತಾರೆ. ಮತ್ತು ವಾರ್ಡನ್ ಕೂಡ ಅಷ್ಟೇ ಆಗಿರ್ಬೋದು, ನಮ್ಮ ಆರೋಗ್ಯ ಆಗಿರ್ಬೋದು, ನಾವು ಊಟ ಮಾಡಿದ್ದೀವೋ ಇಲ್ವೋ ಅನ್ನೋದಾಗಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಕೇರ್ ತೊಗೋತಾರೆ. ಆಮೇಲೆ ಮತ್ತೊಂದು ವಿಷಯ ನಮ್ಮ ಕಾಲೇಜ್ ಬಗ್ಗೆ ಇಷ್ಟ ಆಗೋದಂತಂದರೆ ತನ್ನ ತಂದೆ ತಾಯಿ ತನ್ನ ಮಗುನ ಎಷ್ಟು ಜೋಪಾನದಿಂದ ಕಾಳಜಿಯಿಂದ ನೋಡ್ಕೋತಾರೋ ಅದೇ ರೀತಿಯಿಂದ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಪ್ರತಿಯೊಂದು ಮಗುನ ಇಂಡಿವಿಜುವಲಿ ಕರೆದು ಮಾತಾಡಿಸಿ ಅದೇ ರೀತಿಯಿಂದ ಕೇರ್ ತಗೋತಾರೆ. ಇಲ್ಲಿ ಮಹಾಗಣಪತಿಯ ಶಕ್ತಿ ಮತ್ತು ನಮ್ಮೆಲ್ಲರ ಟೀಚರ್ಸು ಯುಕ್ತಿ ಮತ್ತು ಅವರ ಪ್ರೋತ್ಸಾಹದಿಂದ ನಾನು ನನ್ನ ಗುರಿನ ಮುಟ್ತೀನಿ ಅಂತ ಹೇಳ್ಕೊಂಡು ನನಗೆ ಒಂದು ಭರವಸೆ ಬಂದಿದೆ. ನನಗೆ ಹೇಗೆ ನಂಬಿಕೆ ಬಂದಿತ್ತು ಈ ಕಾಲೇಜ್ ಮೇಲೆ, ಅದೇ ಥರ ನಿಮಗೂ ನಂಬಿಕೆ ಬರ್ಬೋದು ಅನ್ನೋ ರೀಸನಿಗೆ ಒಂದು ಸರಿ ಈ VSB PU ಕಾಲೇಜ್ ಕುಂದಾಪುರ ಕೆರಾಡಿಯಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ. ನಾನು ಲಕ್ಷ್ಮೇಶ್ವರದಿಂದ ಇಷ್ಟು ದೂರ ಇವತ್ತಿಗೆ ಬಂದೇನೆ ಅಂದರೆ ನಂಗೆ ಕಾನ್ಫಿಡೆನ್ಸ್ ಐತಿ, ನಾನು ನಾಳೆ ಲೈಫ್ನಾಗ ಸಕ್ಸಸ್ಫುಲ್ ಆಗ್ತೇನೆ, ನನ್ನ ಡ್ರೀಮ್ಸ್ ರೀಚ್ ಮಾಡ್ತೇನೆ ಅಂತ. And if you are seeing for a college, Varasiddhi Vinayaka PU College, Karadi Kundapura is the best option available for you.